ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ದ್ರಹಯಮಹಮವೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಮಾಘ ಮಾಸದ ಮಹಿಮೆಯನ್ನು ನೋಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಮ್ಮ ಎಲ್ಲ ಮಾಸಗಳು ಒಂದೊಂದು ರೀತಿಯಲ್ಲಿ ಶ್ರೇಷ್ಠ. ಒಂದೊಂದು ಮಾಸಗಳಲ್ಲಿ ಒಂದೊಂದು ರೀತಿಯ ಕೆಲಸ ಮಾಡಿದರೆ ಬಹಳ ವಿಶೇಷ. ಅದರಲ್ಲಿ ಮಾಘ ಮಾಸದಲ್ಲಿ ಏನು ಮಾಡಬೇಕು ನಾವು ಅಂತ ಗಮನಿಸೋದಿದ್ರೆ, ನಾವು ವಾದಿರಾಜರ ಒಂದು ಘಟನೆಯಲ್ಲಿ ಕೇಳ್ತೀವಿ. ಆಕಾ ಅಂತ ಒಂದು ಪ್ರಶ್ನೆಯನ್ನು ಮಾಡೋದಿದೆ. ಆಕಾ ಮಾ ವೈ ಕೋನಸ್ನಾತಃ ಅಂತ ಕೇಳೋದಿದೆ. ಅಂದರೆ ಆಷಾಢ ಮಾಸ, ಕಾರ್ತೀಕ ಮಾಸ, ಮಾಘ ಮಾಸ, ವೈಶಾಖ ಮಾಸದಲ್ಲಿ ಕೋನಸ್ನಾತಃ ಅಂತ, ಯಾಕೆ ಸ್ನಾನ ಮಾಡಲಿಲ್ಲ ಅಂತ. ಅಂದರೆ ಸ್ನಾನ ಮಾಡೋದು ಬಹಳ ಕರ್ತವ್ಯ ಈ 4 ಮಾಸದಲ್ಲಿ ಅಂತ. ಪ್ರತಿ ದಿವಸ ಸ್ನಾನ ಮಾಡಲೇಬೇಕು, ಅದು ಇದ್ದೇ ಇದೆ. ಆದರೆ ಈ ಮಾಸಗಳಲ್ಲಿ ಕೆಲವುದರಲ್ಲಿ ವಿಶೇಷವಾಗಿ ನಾವು ತಪ್ಪದೆ ಶಾಸ್ತ್ರ ವಿಹಿತ ರೀತಿಯಲ್ಲಿ ಆಚರಣೆ ಮಾಡಿದರೆ ಅದಕ್ಕೆ ವಿಶೇಷ ಫಲ ಇದೆ. ಆ ನಿಟ್ಟಿನಲ್ಲಿ ಮಾಘ ಮಾಸ ಅಂದರೆ ಅದು ಸ್ನಾನಕ್ಕೆ ಪ್ರಸಿದ್ಧವಾದ ಮಾಸ. ಕಾರ್ತೀಕ ಮಾಸದಲ್ಲಿ ಮಾಡಿದ ಸ್ನಾನಕ್ಕಿಂತಲೂ ಹೆಚ್ಚಿನ ಪುಣ್ಯ ನಮಗೆ ಮಾಘ ಮಾಸದಲ್ಲಿ ಮಾಡುವ ಸ್ನಾನದಿಂದ ಸಿಗತ್ತೆ ಅಂತ ಶಾಸ್ತ್ರಗಳು ನಿರೂಪಣೆ ಮಾಡ್ತವೆ. ಅದರಲ್ಲಿ ಒಂದು ಮಾತು, ಮಾಘ ಮಾಸ ಮಹಾತ್ಮೆಯನ್ನು ಹೇಳ್ತಾ ಪದ್ಮಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಕಾಮಧೇನೋರ್ಯಥಾ ಕಾಮಂ ಚಿಂತಾಮಣ್ಯಾಸ್ತು ಚಿಂತಿತಂ ಮಾಘಸ್ನಾನಂ ದದಾತೀಹ ತದ್ವತ್ ಸರ್ವಾನ್ ಮನೋರಥಾನ್ ಅಂತ ಒಂದು ಮಾತು. ಇಲ್ಲಿ ಕಾಮಧೇನು ಚಿಂತಾಮಣಿಗೆ ಮಾಘ ಮಾಸವನ್ನು ಹೋಲಿಸ್ತಾರೆ. ಕಾಮಧೇನು ಚಿಂತಾಮಣಿಗಳ ಬಳಿ ಏನು ಕೇಳಿದ್ರೂ ನಮಗದು ಸಿಗತ್ತೆ. ಅದೇ ಥರ ಎಲ್ಲ ಅಭೀಷ್ಟಗಳು ಸುಲಭವಾಗಿ ಸಿಗಬೇಕು ಅಂದರೆ ಮಾಘ ಮಾಸದಲ್ಲಿ ಬೆಳಗ್ಗೆ ಬೇಗೆದ್ದು ಸರಿಯಾಗಿ ಸ್ನಾನ ಮಾಡಿದರೆ ಸಾಕು. ಆ ಸ್ನಾನವನ್ನು ಮಾಡಿದರೂ ನಮಗಂಥ ಫಲ ಸಿಗತ್ತೆ. ಅದನ್ನು ತುಂಬ ಕಷ್ಟಪಡೋ ಅವಶ್ಯಕತೆ ಇಲ್ಲ ಅಂತ ನಮಗೆ ಮಾಘ ಮಾಸದ ಸಂದರ್ಭದಲ್ಲಿ ಕೇಳ್ತೀವಿ. ಇದೇ ಮಹಾತ್ಮೆಯನ್ನು ಹೇಳ್ತಾ ಅದೇ ಪುರಾಣದಲ್ಲಿ ಒಂದು ಕಡೆ ದಿಲೀಪ ಮಹಾರಾಜನ ಉಲ್ಲೇಖವನ್ನು ಮಾಡುತ್ತೆ. ದಿಲೀಪ ಮಹಾರಾಜ ನಮಗೆ ಗೊತ್ತಿದೆ, ಸೂರ್ಯವಂಶದಲ್ಲಿ ಬಂದ ರಾಜ, ರಾಮನ ಹಿಂದೆ ಬಂದವನು ದಿಲೀಪ ಮಹಾರಾಜ. ಈ ದಿಲೀಪ ಮಹಾರಾಜ ಒಮ್ಮೆ ಬೇಟೆ ಆಡಲಿಕ್ಕೆ ಅಂತ ಹೋಗಿದ್ದಾನೆ. ವಾಪಸ್ ಬಂದಾಗ ತಾನು ಒಬ್ಬ ಋಷಿಗಳ ಬಳಿ ಭೇಟಿಯನ್ನು ಅವನು ಹೊಂದುತ್ತಾನೆ. ಆ ಋಷಿಗಳು ವೈಖಾನಸ ಋಷಿಗಳು. ವೈಖಾನಸ ಋಷಿಗಳನ್ನು ಭೇಟಿಯಾದ ಸಂದರ್ಭ ಅದು ಮಾಘ ಮಾಸದ ಸಂದರ್ಭವೇ. ಅದು ಬೆಳಗಿನ ಜಾವ, ಇನ್ನು ಸ್ವಲ್ಪ ಹೊತ್ತರಲ್ಲೇ ಸೂರ್ಯೋದಯ ಆಗಬೇಕು. ಅದರ ಮುಂಚೆ ಇವನು ಸಿಕ್ಕಿದ್ದಾನೆ. ಸಿಕ್ಕಿ ತಾನು ದಿಲೀಪ ಮಹಾರಾಜ ಆ ಋಷಿಗಳ ಬಳಿ ಪ್ರಶ್ನೆ ಮಾಡ್ತಾನೆ, ನನಗೆ ಸ್ವಲ್ಪ ಈ ಮಾಘ ಮಾಸದ ಮಹಾತ್ಮೆಯನ್ನು ತಿಳಿಸ್ಕೊಡಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾನೆ. ಆಗ ಋಷಿಗಳು, ನನಗೀಗ ಸಮಯ ಇಲ್ಲ, ನಾನು ಬೇಗ ಸ್ನಾನಕ್ಕೆ ಹೋಗಬೇಕು, ನೀನು ನಿನ್ನ ಕುಲಗುರುಗಳು ವಸಿಷ್ಠರಿದ್ದರೆ ವಸಿಷ್ಠರ ಹತ್ರನೇ ಹೋಗಿ ಕೇಳ್ಕೊ, ಸದ್ಯಕ್ಕೆ ನನಗೆ ಸಮಯ ಇಲ್ಲ ಅಂತ. ಯಾಕೆ ಅಂದರೆ ಮಾಘ ಮಾಸದ ಸಂದರ್ಭ ಸ್ನಾನ ತಪ್ಪಬಾರ್ದು, ಅದು ಸರಿಯಾದ ಕಾಲದಲ್ಲಿ. ಅದಕ್ಕೋಸ್ಕರ ವೈಖಾನಸ ಋಷಿಗಳು ಇವನಿಗೆ ಹೇಳಿ ವಸಿಷ್ಠರ ಬಳಿ ಹೋಗು ಅಂತ ತಕ್ಷಣ ಹೊರಟು ಬಿಡ್ತಾರೆ.
ಸರಿ, ಹಾಗಾದ್ರೆ ದಿಲೀಪ ಮಹಾರಾಜ ಏನು ಮಾಡ್ದ? ತನ್ನ ಕುಲ ಪುರೋಹಿತರು ಯಾರು ವಸಿಷ್ಠರು ಅವರ ಬಳಿ ಹೋಗಿ ಆ ಸಂದರ್ಭದಲ್ಲಿ ಕೇಳಿದ್ನ ಅಂದರೆ ಇಲ್ಲ, ಅವನೂ ಸ್ನಾನಕ್ಕೆದ್ದ. ಸ್ನಾನ ಎಲ್ಲ ಮುಗಿಸಿ ನಂತರ ತನ್ನ ಕುಲಗುರುಗಳ ಬಳಿ ಹೋದಂತೆ. ಆಗ ವಸಿಷ್ಠರು ತಾವು ಈ ಮಾಘ ಮಾಸದ ಮಹಾತ್ಮೆಯನ್ನು ಹೇಳಿದ್ರು. ಇಲ್ಲಿ ಗಮನಿಸಬೇಕಾಗಿದ್ದೇನು ಅಂದರೆ, ಋಷಿಮುನಿಗಳು ಗ್ರಹಣವನ್ನು ಆಚರಿಸುವಂತೆ, ವಿಶೇಷವಾಗಿ ಗ್ರಹಣ ಬಂದರೆ ತುಂಬ ಆಚರಣೆ, ಆ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಅದೇ ಥರ ಮಾಘ ಮಾಸವೂ ಕೂಡ ಅಷ್ಟೇ ಪುಣ್ಯಪ್ರದವಾದ ಮಾಸ. ಆ ಮಾಘ ಮಾಸದ ಬೆಳಗಿನ ಜಾವದಲ್ಲಿ ಮಾಡುವ ಸ್ನಾನ ಅತ್ಯಂತ ಶ್ರೇಷ್ಠ. ಅದನ್ನು ಇಲ್ಲಿ ನಮಗೆ ಈ ಕಥಾನಕದಿಂದ ತಿಳಿಬಹುದು. ಇಷ್ಟಾದ ಮೇಲೆ ಮಾಘ ಮಾಸದ ಮಹಿಮೆ ಏನು ಅಂತ ವಸಿಷ್ಠರ ಬಳಿ ಕೇಳಿದಾಗ ಆ ವಸಿಷ್ಠರು ಈ ದಿಲೀಪ ಮಹಾರಾಜನಿಗೆ ಉತ್ತರವನ್ನು ಕೊಡಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾವು ಗೋದಾನ ಮಾಡ್ತೀವಿ, ಭೂದಾನ ಮಾಡ್ತೀವಿ, ಮತ್ತು ಎಳ್ಳಿನ ದಾನ ಮಾಡ್ತೀವಿ, ವಸ್ತ್ರದಾನ ಮಾಡ್ತೀವಿ, ಬಂಗಾರದ ದಾನ. ಇಷ್ಟೆಲ್ಲ ದಾನ ಮಾಡಿದ್ರ ಫಲ ಏನು? ಏನಿಲ್ಲ, ನಮಗೆ ಇಷ್ಟೆಲ್ಲ ದಾನ ಮಾಡಿದ್ರಿಂದ ನಮ್ಮ ಪಾಪಗಳೆಲ್ಲ ಕಳಿಬೇಕು, ತಮಗೆ ಒಳ್ಳೆಯ ಲೋಕ ನಮಗೆ ಸಿಗಬೇಕು. ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಿ? ಇದರ ಬದಲು ಮಾಘ ಮಾಸದಲ್ಲಿ 1 ತಿಂಗಳುಗಳ ಕಾಲ ಸ್ನಾನ ಮಾಡಿ ಸರಿಯಾಗಿ ಸಾಕು ಅಂತ. ಸ್ನಾನ ಮಾಡೋದು ಅವಾಗ ಹೇಳಿದಂತೆ ಪ್ರತಿ ದಿವಸ ವಿಶೇಷವಾಗಿ ಸ್ನಾನ ಮಾಡಬೇಕು. ಆದರೆ ಕೆಲವು ಸಂದರ್ಭ ಗ್ರಹಣ ಕಾಲದಲ್ಲಿ ಮಾಡೋ ಸ್ನಾನಕ್ಕೂ ದಿವಸ ಮಾಡೋ ಸ್ನಾನಕ್ಕೂ ಬಹಳ ವ್ಯತ್ಯಾಸ ಇದೆ. ದಿವಸ ಮಾಡೋ ಸ್ನಾನದಲ್ಲಿ ಪುಣ್ಯ ಬರುತ್ತೆ, ಆದರೆ ಗ್ರಹಣ ಕಾಲದಲ್ಲಿ ಮಾಡೋ ಸ್ನಾನ ಏನಿದೆ ಅದು ಇನ್ನೂ ಪುಣ್ಯ. ಆ ರೀತಿ ಕೆಲವು ಸಂದರ್ಭದಲ್ಲಿ ಮಾಡುವಂಥ ಪ್ರತಿಯೊಂದು ಕೆಲಸಗಳಿಗೆ ವಿಶೇಷ ಫಲ ಇದೆ. ಆ ರೀತಿ ಮಾಘ ಮಾಸದಲ್ಲಿ ಕಷ್ಟಪಡೋದು ಬೇಡ, ಸ್ನಾನಕ್ಕೆ ಅಷ್ಟು ಮಹತ್ವವನ್ನು ಹೇಳಿದ್ದಾರೆ. ಜೊತೆಗೆ ಇನ್ನೇನೇನು ಕಷ್ಟ ವ್ರತಗಳನ್ನು ನೀವು ಮಾಡ್ತೀರಿ ಅದು ಯಾವುದು ವ್ರತ ಬೇಡ. ಮಾಘ ಮಾಸದಲ್ಲಿ ಒಂದು ವ್ರತ ಮಾಡಿ, ಯಾವುದು? ಸ್ನಾನ ವ್ರತ. ಬೆಳಗ್ಗೆ ಎದ್ದು ಸರಿಯಾದ ಸ್ನಾನ ಮಾಡಿ ಅಂತ ಇನ್ನೊಂದು ಶ್ಲೋಕದಲ್ಲಿ ಉಲ್ಲೇಖ ಮಾಡ್ತಾರೆ. ಹೋಮೋ ದಾನಂ ಚ ವೈಶಾಖೆ ತಪಃ ಪೂಜಾ ಚ ಕಾರ್ತಿಕೆ ತಪೋ ಹೋಮಸ್ತಥಾ ದಾನಂ ತ್ರಯಂ ಮಾಘೆ ವಿಶಿಷ್ಯತೆ. ಮಾಡಬೇಕಾಗಿದ್ದ ಮನುಷ್ಯ 3 ಯಾವುದು? ಒಂದು ಹೋಮ, ಮತ್ತೊಂದು ದಾನ, ಮತ್ತೊಂದು ಪೂಜೆ. ಇಷ್ಟಿದೆ. ವೈಶಾಖ ಮಾಸದಲ್ಲಿ 2, ಅದು ಹೋಮ, ಒಂದು ದಾನ. ಕಾರ್ತೀಕ ಮಾಸದಲ್ಲಿ ತಪಸ್ಸು, ಪೂಜೆ 2. ತಪೋಹೋಮಸ್ತಥಾ ದಾನಂ ತ್ರಯಂ, ತಪಸ್ಸು, ಹೋಮ, ದಾನ, ಈ 3ಕ್ಕೂ ಪ್ರಾಶಸ್ತ್ಯ ವಿಶೇಷವಾಗಿ ಮಾಘ ಮಾಸದಲ್ಲಿದೆ. ಏನೇ ಮಾಡಿ ಮಾಘ ಮಾಸದಲ್ಲಿ ಒಂದು ಮಹತ್ವ ಅದಕ್ಕಿದೆ ಅಂತ. ಆದ್ದರಿಂದ ನಾವು ಯಾವುದೋ ಒಂದು ಕಾಮನೆಯಿಂದ ಏನೋ ಫಲ ಸಿಗಬೇಕು ಅಂತ ಮಾಡಿದರೂ ಚಿಂತೆ ಇಲ್ವಂತೆ. ಮಾಘ ಮಾಸದಲ್ಲಿ ಮಾತ್ರ ಒಳ್ಳೆಯ ಕೆಲಸ ಮಾಡಲೇಬೇಕು, ಆಚರಣೆ ಇರಲೇಬೇಕು ಅಂತ. ಇಷ್ಟು ಹೇಳಿ, ಮಾಘೇ ಸ್ನಾತ್ವಾತು ಯೋಧೇನು ದದ್ಯಾನ್ ಮರ್ತ್ಯಃ ಪಯಸ್ವಿನೀಂ ತಸ್ಯಾ ಯಾವಂತಿ ರೋಮಾಣಿ ಸರ್ವಾಂಗೇ ನೃಪೋತ್ತಮ ಅಂತ ಹೇಳ್ತಾರೆ. ಅಭಿಪ್ರಾಯ, ಮಾಘ ಮಾಸದಲ್ಲಿ ಒಂದು ಗೋದಾನ ಕೊಟ್ವಿ ಅಂತ ಇಟ್ಕೊಳ್ಳಿ. ಗೋದಾನ ಅದು ಹೇಗೆ? ಚೆನ್ನಾಗಿ ಹಾಲನ್ನು ನೀಡುವಂಥ ಗೋವು. ಅಂಥ ಹಾಲನ್ನು ಒಬ್ಬ ಬ್ರಾಹ್ಮಣೋತ್ತಮನಿಗೆ ಉಪವಾಸದಲ್ಲಿ ಬೆಳಗಿನ ಹೊತ್ತಿನಲ್ಲಿ ದಾನ ಕೊಟ್ವಿ ಅಂತ. ದಾನ ಕೊಟ್ಟರೆ ನಮಗೆ ನೇರ ಸ್ವರ್ಗ ಅಂತೆ. ಆ ಸ್ವರ್ಗವಾಸ ಎಷ್ಟು ದಿವಸ ಅಂದರೆ, ಗೋವಿನ ರೋಮಗಳೆಷ್ಟಿದೆ, ಕೂದಲುಗಳು ಎಷ್ಟು ಕೂದಲುಗಳಿದೆಯೋ ಅಷ್ಟು ಸಂಖ್ಯೆಯಲ್ಲಿ ನಮಗೆ ಸ್ವರ್ಗವಾಸ, ಅಷ್ಟು ವರ್ಷಗಳ ಕಾಲ ಅಂತ. ಆದ್ದರಿಂದ ಮಾಘ ಸ್ನಾನ, ಮಾಘ ಮಾಸದಲ್ಲಿ ಕೊಡೋ ಗೋದಾನ, ಜೊತೆಗೆ ಗುಡದಾನ ಅಂದರೆ ಬೆಲ್ಲದ ದಾನ, ಎಳ್ಳಿನ ದಾನ, ಪ್ರತಿಯೊಂದಕ್ಕೂ, ಮತ್ತು ಶ್ರಾದ್ದ ಕರ್ಮದ ಆಚರಣೆ, ಹೀಗೆ ಪ್ರತಿಯೊಂದಕ್ಕೂ ಒಂದು ವಿಶೇಷವಾದ ಫಲ ಅದು ಮಾಘದ ಮಾಸದ ಸಂದರ್ಭದಲ್ಲಿ ಇದ್ದೇ ಇದೆ. ಇದೇ ಸಂದರ್ಭದಲ್ಲಿ ಒಂದು ವಿಶೇಷವನ್ನು ಕೂಡ ಹೇಳ್ತಾರೆ. ವಸಿಷ್ಠರಿಗೂ ದಿಲೀಪನಿಗೂ ಆಗುವ ಸಂವಾದ, ಅದರಲ್ಲಿ ವಿದ್ಯಾಧರ ಅಂತ ಒಂದು ಗಣ. ಈಗ ಹೇಗೆ ದೇವತೆಗಳು ಅಂತ ಗಣ ಇದೆ ಒಂದು ಗುಂಪು, ಅದೇ ರೀತಿ ಯಕ್ಷಗಣ, ಹಾಗೆ ವಿದ್ಯಾಧರ ಗಣ ಅಂತ ಒಂದು ಗುಂಪಿದೆ. ಆ ವಿದ್ಯಾಧರ ಗಣದಲ್ಲಿ ಒಬ್ಬರು ದಂಪತಿಗಳಿರ್ತಾರೆ. ಆ ದಂಪತಿಗಳು ಒಮ್ಮೆ ಋಷಿಗಳ ಬಳಿ ಬರ್ತಾರಂತೆ. ಅದು ಯಾವ ಋಷಿಗಳು? ಭೃಗು ಋಷಿಗಳು. ಭೃಗು ಋಷಿಗಳ ಬಳಿ ಬಂದು ಬಹಳ ದುಃಖದಿಂದ ತಮ್ಮ ನೋವನ್ನು ತೋಡ್ಕೊಳ್ತಾರಂತೆ. ಅದರಲ್ಲೂ ಕೂಡ ಯಾರು ಗಂಡ ಇರ್ತಾನೆ, ಆ ದಂಪತಿಗಳಲ್ಲಿ ಗಂಡು, ಅವನು ಕೇಳ್ತಾನಂತೆ ಭೃಗು ಋಷಿಗಳ ಬಳಿ, ನನಗೆ ಸ್ವರ್ಗಲೋಕ ಸಿಕ್ತು, ಅಂದರೆ ಸ್ವರ್ಗಲೋಕದಲ್ಲಿ ವಾಸ ಮಾಡೋ ಪುಣ್ಯ ನಾನು ಪಡೆದುಕೊಂಡೆ, ನಾನು ಅಂಥ ಪುಣ್ಯ ಸಂಪಾದನೆ ಮಾಡಿದೆ, ಖುಷಿಯಾಯಿತು, ದೇವತೆಯ ದೇಹ ನನಗೆ ಬಂತು, ಎಲ್ಲ ಸರಿ, ಆದರೆ ನನ್ನ ಮುಖ ಮಾತ್ರ ಯಾಕೋ ಹುಲಿ ಮುಖ ಆಗಿಬಿಟ್ಟಿದೆ ಅಂತ. ಅವನು ಹುಲಿ ಮುಖ ಇತ್ತಂತೆ ವಿದ್ಯಾಧರನಿಗೆ. ಈ ಹುಲಿ ಮುಖ ಹೋಗೋದು ಹೇಗೆ ಅಂತ ಇವನೊಂದು ಪ್ರಶ್ನೆ ಮಾಡಿದ್ದಾನೆ. ಆದ್ದರಿಂದ ಬೇಕಾದ ಪುಣ್ಯ ಎಲ್ಲ ಮಾಡಿದ್ರು, ಸ್ವರ್ಗ ಸಿಕ್ಕಿದ್ರು, ಏನೋ ಒಂದು ಅತೃಪ್ತಿ, ಏನು ಮುಖ ಮಾತ್ರ ಹುಲಿಯ ಮುಖ ಆಗಿದೆ ಅಂತ.
ಅದಕ್ಕೆ ಏನು ಕರ್ಮ ಮಾಡಿದ್ದೋ ನನಗೆ ಗೊತ್ತಿಲ್ಲ ಹಿಂದಿನ ಜನ್ಮಗಳಲ್ಲಿ, ಯಾಕೋ ಇದೊಂದು ನನಗೆ ಬಾಧಿಸ್ತಾ ಇದೆ. ನನಗೇನು ದುಃಖ ಅಂದರೆ ನನ್ನ ಹೆಂಡತಿ ಬಹಳ ಸುಂದರಿ, ನಾನು ಮಾತ್ರ ಈ ಹುಲಿ ಮುಖ ಇಟ್ಕೊಂಡಿದ್ದೀನಿ, ನಮ್ಮ ಜೀವನ ಹೇಗೆ ಮುಂದೆ ಸಾಗುತ್ತೆ ಅಂಥೇಳಿ ತನ್ನ ಹೆಂಡತಿಯ ಬಗ್ಗೆ ಒಂದಿಷ್ಟು ಕೊಂಡಾಡ್ತಾನೆ. ಅವಳು ವೀಣೆ ಚೆನ್ನಾಗಿ ನುಡಿಸ್ತಾ ಇದ್ಲು, ಹಾಡು ಚೆನ್ನಾಗಿ ಹಾಡ್ತಾ ಇದ್ಲು, ನಾರದರು ತಲೆ ದೂಗ್ತಾ ಇದ್ರು. ಮತ್ತು ಸಾಕ್ಷಾತ್ ನಾರದರು ಯಾಕೆ, ನಮ್ಮ ಪಿನಾಕಿ ಅಂದರೆ ರುದ್ರದೇವರು ಕೂಡ ತಲೆ ಅಲ್ಲಾಡಿಸಿ ಬಹಳ ಸಂತೋಷ ಪಟ್ಟಿದ್ದಾರೆ. ಅಂಥ ಇವಳು ಅಂತ ಹೇಳಿ ಒಂದು ಮಾತನ್ನು ಅವನು ಹೇಳ್ತಾನೆ. ಕ್ವೇಯಂ ದೇವಮುಖಿ ರಾಮ ಕ್ವಾಹಂ ವ್ಯಾಘ್ರಮುಖ ಪುಮಾನ್ ಇತಿ ಬ್ರಾಹ್ಮಣ ಸಂಚಿತ್ಯ ದಹ್ಯಾಮಿ ಹೃದಯ ಸರ್ವದ. ನನ್ನ ಮನಸ್ಸಿನಲ್ಲಿ ದಾಹ ತಾಪ ಚೆನ್ನಾಗಿ ಆಗ್ತಾ ಇದೆ. ಯಾಕೆ, ಇವಳು ದೇವಮುಖಿ, ಅಂಥ ಮುಖ, ನಂದು ವ್ಯಾಘ್ರಮುಖ, ಆದರೆ ಮನಸ್ಸು ಒಳ್ಳೆಯದೆ, ಮುಖ ಮಾತ್ರ ಯಾಕೋ ಹುಲಿ ಮುಖ ಆಗಿಬಿಟ್ಟಿದೆ ಅಂತ. ಇದನ್ನು ಕೇಳಿದ ಕೂಡಲೇ ಅವರು ಮಾತನ್ನು ಹೇಳ್ತಾರಂತೆ ಭೃಗು ಋಷಿಗಳು. ಏನಿಲ್ಲ, ಒಂದು ಸೊಳ್ಳೆಯ ಪಾದದಷ್ಟು ತಪ್ಪು ಮಾಡಿದರೂ ಕೂಡ ಅದು ಫಲ ಕೊಟ್ಟೇ ಕೊಡುತ್ತೆ. ಹೇಗೆ ಅಂದರೆ, ಒಂದು ವಿಷ ಅದು ಸ್ವಲ್ಪ ತಾಕಿದ್ರೂ ಆಯಿತು, ಜಾಸ್ತಿ ತಾಕಿದ್ರೂ ಆಯಿತು, ಮನುಷ್ಯನಿಗೆ ಅದು ತೊಂದರೆ ಕೊಟ್ಟೇ ಕೊಡುತ್ತೆ. ಅದೇ ತರಹ ನೀನು ಏನೋ ಒಂದು ತಪ್ಪನ್ನು ಮಾಡಿದೆಯಾ, ಅದಕ್ಕೋಸ್ಕರ ಮುಖ ಮಾತ್ರ ಹುಲಿ ಮುಖ ಆಗಿದೆ ಬಂದಿದೆ ಅಂತ. ಏನು ತಪ್ಪು ಮಾಡಿದೆಯಾ ಅಂದರೆ, ಏನಿಲ್ಲ, ಮಾಘ ಮಾಸದ ಸಂದರ್ಭದಲ್ಲಿ ಒಂದು ತಪ್ಪು ಮಾಡಿದೆ, ಏಕಾದಶಿ ಉಪವಾಸ ಮಾಡಿದೆ. ಇದು ಯಾವಾಗ, ಹಿಂದಕ್ಕೆ ಯಾವಾಗಲೋ ಮಾಡಿದ ಸಂದರ್ಭ ಹೇಳ್ತಾ ಇದ್ದಾರೆ ಅವರು. ಯಾವುದೋ ಒಂದು ಸಂದರ್ಭದಲ್ಲಿ ಮಾಘ ಮಾಸದಲ್ಲಿ ಏಕಾದಶಿ ಉಪವಾಸ ಮಾಡಿ ಮಾರನೇ ದಿವಸ ದ್ವಾದಶಿ ಪಾರಣೆ ಏನೋ ಮಾಡಿದೆ, ಸಂಕಲ್ಪ ಮಾಡಿ ಕೃಷ್ಣಾರ್ಪಣನೂ ಮಾಡಿದ್ದೆ, ಎಲ್ಲ ಆಯಿತು. ಆದರೆ ಅಂದಿನ ದಿವಸ ಒಂದು ಕೆಲಸ ಮಾಡಬಾರ್ದು. ನಾವೆಲ್ಲ ಎಣ್ಣೆ ಯಾವಾಗ ಹಚ್ಕೊಳ್ಬೇಕು ಅಂತ ಇಂತಿಂತ ದಿವಸಗಳು ನಿರ್ದಿಷ್ಟ ಆಗಿರುತ್ತೆ. ಅಂಥ ದಿವಸಗಳಲ್ಲೇ ಪುರುಷರಿಗೆ ತೈಲಾಭ್ಯಂಜನ ಯುಕ್ತ, ಸ್ತ್ರೀಯರಿಗೂ ಕೆಲವು ದಿವಸಗಳು ಅಂತ ಇರುತ್ತೆ. ಅದು ಬಿಟ್ಟು ಬೇರೆ ದಿವಸ ಮಾಡೋ ಹಾಗಿಲ್ಲ. ಅದರಲ್ಲೂ ದಿನತ್ರಯ, ದಶಮಿ, ಏಕಾದಶಿ, ದ್ವಾದಶಿ, ಅದರಲ್ಲೂ ದ್ವಾದಶಿ ಮಾತ್ರ ತೈಲಾಭ್ಯಂಜನ, ತಲೆಗೆ ಎಣ್ಣೆ ಹಚ್ಕೊಳ್ಳೋದು, ದೇಹಕ್ಕೆ ಎಣ್ಣೆ, ಇದು ಸರ್ವಥಾ ನಿಷಿದ್ಧ ಲೇಪನ. ಅಂಥ ಕೆಲಸ ನೀನು ಮಾಡಿದ್ರಿಂದ ಇಂಥ ಮುಖ ನಿನಗೆ ಬಂದಿದೆ ಅಂತ. ನಿನಗೇನೋ ಮುಖ ಬಂದಿದೆ, ನಾನು ಹೇಳ್ತಾ ಇದ್ದೀನಿ ಕೇಳು ಅಂತ ಭೃಗು ಋಷಿಗಳು ಇನ್ನೊಂದು ಘಟನೆ ಹೇಳ್ತಾರೆ. ಅವನು ಇನ್ನೊಬ್ಬ ರಾಜ, ಪುರೂರವ ಅಂತ ರಾಜ, ಅವನೇನು ಮಾಡ್ದ, ತೈಲಾಭ್ಯಂಜನ ಮಾಡ್ಕೊಂಡ್ಬಿಟ್ಟ, ತಲೆಗೆ ದೇಹಕ್ಕೆ ಎಲ್ಲ ಮಾಡ್ಕೊಂಡ. ಅದು ದ್ವಾದಶಿ ದಿವಸನೇ ಮಾಡಿದ್ದಕ್ಕೆ ಅವನು ಕುರೂಪಿಯಾಗೇ ಹುಟ್ಟುಬಿಟ್ಟ. ಅವನ ದೇಹ ಹಾಗೆ ಬಂತು. ದಿನಗಾದರೆ ಮುಖ ಮಾತ್ರ, ಅವನಿಗೆ ಸಮಗ್ರ ದೇಹ, ಮುಖದ ಜೊತೆಗೆ ಪೂರ್ಣ ಕುರೂಪ. ಏನು ಮಾಡ್ದ ಕೊನೆಗೆ ಅವನು ಇದೇ ಥರ ದುಃಖಪಟ್ಟು ಗಿರಿರಾಜಂ ಸಮಾಗಮ್ಯ ದೇವತಾ ಸರಸಸ್ತಟೆ ಅಂತ ಹೇಳ್ತಾರೆ. ಅಂದರೆ ಹಿಮಾಲಯದ ಪರ್ವತಕ್ಕೆ ಬಂದು ಅಲ್ಲಿ ಒಂದು ಸರೋವರ, ದೇವತೆಗಳು ಸ್ನಾನ ಮಾಡುವಂಥ ಸರೋವರ, ಅಲ್ಲಿ ಬಂದು ತಾನು ಬೆಳಗ್ಗೆ ಈ ಮಾಘ ಮಾಸದ ಸಂದರ್ಭದಲ್ಲಿ ಶುಚಿಯಾಗಿ ಸ್ನಾನ ಮಾಡಿ ತಾನು ದರ್ಭಾಸನದ ಮೇಲೆ ಕೂತ್ಕೊಂಡು ಭಗವಂತನ ಧ್ಯಾನ ಮಾಡ್ದ ತನ್ನ ಹೃದಯದಲ್ಲಿ. ಭಗವಂತನ ಧ್ಯಾನ ಹೇಗೆ ಮಾಡಿದ ಅಂದರೆ, ಆಗ ವರ್ಣನೆ ಮಾಡ್ತಾರೆ ಪರಮಾತ್ಮನ ರೂಪವರ್ಣನೆ. ನವನೀಲ ಘನಶ್ಯಾಮಂ ನಲಿನಾಯತಲೋಚನಂ ಶಂಖಚಕ್ರಗದಾ ಪದ್ಮಧರಂ ಪೀತಾಂಬರಾವೃತಂ ಕೌಸ್ತುಭೇನ ವಿರಾಜಂತಂ ವನಮಾಲಾಧರಂ ಹರಿಂ ಅಂತ ಹೇಳ್ತಾರೆ. ಅಲ್ಲಿ ಭಗವಂತ ನವನೀಲ ಘನಶ್ಯಾಮ, ನಮಗೆ ಗೊತ್ತಿದೆ ಅವನ ಬಣ್ಣ ಅದು ಕಪ್ಪು ಮೋಡದ ಬಣ್ಣದಂತೆ. ತಾನು ಪೀತಾಂಬರ ಧರಿಸಿದ್ದಾನೆ, ಮತ್ತು ಅವನ ಕಣ್ಣುಗಳು ಕಮಲದಂತೆ ಇದು ಅರಳಿಕೊಂಡಿದೆ. ಶಂಖ, ಚಕ್ರ, ಗದ, ಪದ್ಮ ಇವೆಲ್ಲ ಧರಿಸಿದ್ದಾನೆ. ಕೌಸ್ತುಭಮಣಿ ಕುತ್ತಿಗೆ ಮೇಲಿದೆ. ಇನ್ನು ವನಮಾಲ ಅದನ್ನು ಕೂಡ ಧರಿಸಿದ್ದಾನೆ. ಇಂಥ ಭಗವಂತನನ್ನು ತನ್ನ ಹೃದಯದ ಒಳಗಡೆ ನೆನಪಿಸ್ಕೊಳ್ತಾ ಅವನು ಧ್ಯಾನ ಮಾಡ್ತಾ ತಾನು ಸ್ವಲ್ಪ ತಪಸ್ಸು, ಒಂದು 3 ತಿಂಗಳುಗಳ ಕಾಲ ಅಷ್ಟೇ ಆ ತಪಸ್ಸನ್ನು ಮಾಡಿ ತಾನು 7 ಜನ್ಮದಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ಕಳೆದುಕೊಂಡು ತಾನು ಈ ದೇಹದಿಂದ ಮುಕ್ತನಾದ. ಅಂದರೆ ಆ ಕುರೂಪ ಇರುವಂಥ ದೇಹ ಏನಿತ್ತು ಅದು ಹೋಯಿತು, ಒಳ್ಳೆಯ ದೇಹ ಅವನಿಗೆ ಬಂತು. ಆದ್ದರಿಂದ ಮುಖ್ಯವಾದ ಕೆಲಸ ನಾವೇನು ಮಾಡಬೇಕು ಅಂದರೆ, ಮಾಘಸ್ಯ ಶುಕ್ಲಪಕ್ಷೇತು ದ್ವಾದಶ್ಯಾಂ ಮಕರೇರವು, ಅದು ಕೂಡ ಸೂರ್ಯನಲ್ಲಿ ಈ ಮಕರ ಸಂಚಾರ ಆದಾಗ, ಅಂದರೆ ಮಕರೇರವು ಅನ್ನೋದ್ರ ತಾತ್ಪರ್ಯ ನಮಗೆ ಮಕರ ರಾಶಿಯಲ್ಲಿ ಸೂರ್ಯ ಅವನು ತಿರುಗಾಡ್ತಾನೆ. ಅದನ್ನಿಲ್ಲೇನು ಮಾಡಿದ್ದಾರೆ ಅಂದರೆ ರವವು ಮಕರೆ ಅಂತ, ಅಂದರೆ ರವಿಯು ಮಕರದಲ್ಲಿ ಇದ್ದಾಗ ಅಂತ ಅರ್ಥವನ್ನು ಮಾಡಬೇಕು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ರವಿಯಲ್ಲಿ ಸೂರ್ಯನಲ್ಲಿ ಮಕರ ರಾಶಿ ಬಂದಾಗ ಅಂತ. ಸೂರ್ಯನಲ್ಲಿ ಮಕರ ರಾಶಿ ಬರೋದು ಅಥವಾ ಸೂರ್ಯ ಮಕರ ರಾಶಿಗೆ ಹೋಗೋದು, ಸೂರ್ಯ ತಾನೇ ತಿರುಗೋದು ಅಂತ. ಆದರೆ ಸಂಸ್ಕೃತದಲ್ಲಿ ಹಾಗೆ ಶೈಲಿಗಳಿರುತ್ತೆ, ಮಕರೇ ರವವು ಅಂತ ಈ ರೀತಿ ಇರುತ್ತೆ. ಅದಕ್ಕೆ ಅರ್ಥ ಅದೇ.
ಮಾಘಸ್ಯ ಶುಕ್ಲಪಕ್ಷೇತು, ಮಾಘ ಮಾಸದ ಶುಕ್ಲಪಕ್ಷದ ದ್ವಾದಶಿ ದಿವಸ ವಿಶೇಷವಾಗಿ ಶಂಖದಿಂದ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕಂತೆ. ಆ ಶಂಖದಿಂದ ಪ್ರೋಕ್ಷಣೆ ಮಾಡಿಕೊಂಡ್ರೆ ಇದೆಲ್ಲ ಕುರೂಪ ಇದ್ದರೆ ದೇಹ ಅದೆಲ್ಲ ಹೋಗುತ್ತೆ. ಆ ರೀತಿ ಅವನು ದೇಹವನ್ನು ತಾನು ಪಡೆದುಕೊಂಡ ಒಳ್ಳೆಯ ದೇಹವನ್ನು, ಸುಂದರವಾದ ರೂಪ, ಅಂಥ ಕೆಟ್ಟ ದೇಹ ಅದು ಹೋಯಿತು. ಆಮೇಲೆ ಊರ್ವಶಿ ತಾನು ಬಯಸಿದ್ಲು, ಆ ಊರ್ವಶಿಯ ಜೊತೆ ಅವನಿಗೆ ವಿವಾಹವೂ ಕೂಡ ಆಯಿತು ಅಂತ. ಆದ್ದರಿಂದ ನೀವೊಂದು ಕೆಲಸ ಮಾಡು, ಈ ಮಾಘ ಮಾಸದಲ್ಲಿ 1 ತಿಂಗಳುಗಳ ಕಾಲ ನೀನು ಸ್ನಾನ ಸರಿಯಾಗಿ ಆಚರಣೆ ಮಾಡು, ಅದು ದ್ವಾದಶಿ ದಿವಸ ಆ ಶಂಖೋದಕ ಪ್ರೋಕ್ಷಣೆ ಅದನ್ನು ಮಾಡಿಸ್ಕೋ ಅಂತ. ಇಷ್ಟೆಲ್ಲ ಅವನಿಗೆ ಉತ್ತರ ಸಿಕ್ತು. ಯಾರಿಗೆ? ಈ ಹುಲಿ ಮುಖದ ವಿದ್ಯಾಧರನಿಗೆ. ಆಯಿತು ಅಂತ ಅವನು ಕೇಳ್ದ, ಅದರಂತೆ ಮುಂದೆ ಆಚರಣೆ ಮಾಡ್ದ, ಒಳ್ಳೆಯದಾಯಿತು ಅಂತ. ಇಷ್ಟು ಮಾತು ಬಂತು. ಇದರ ಮಧ್ಯದಲ್ಲಿ ಒಂದು ಮಾತನ್ನು ಗಮನಿಸಬೇಕು. ಈಗ ಮಾಘ ಮಾಸದಲ್ಲಿ ಸ್ನಾನ ಮಾಡೋದು ಅಂದರೆ ಯಾವಾಗ? ಅಂದರೆ ಮಾಘ ಮಾಸದ ಹಿಂದೆನೇ ಶುರುವಾಗತ್ತೆ. ಯಾವಾಗ? ಇದು 2 ಮತ ಇದೆ, 2 ಥರ ಈ ವಿಚಾರ ಹೇಳ್ತಾರೆ. ಒಂದು, ಪೌಷಸ್ಯೇಕಾದಶೀಂ ಶುಕ್ಲಾಂ ಆರಭ್ಯಸ್ಥಂಡಿಲೇಶಯ ಮಾಸಮೇಕಂ ನಿರಾಹಾರ ತ್ರಿಕಾಲಂ ಸ್ನಾನಮಾಚರೇತ್. ಸ್ನಾನ ಮಾಡೋದು 3 ಕಾಲದಲ್ಲಿ ಅಂತ. ಇಂದಿನ ದಿವಸಕ್ಕೆ ಒಮ್ಮೆ ಸ್ನಾನ ಮಾಡೋದೇ ಕಷ್ಟ ಆಗಿದೆ. ಆ ಥರ ಪರಿಸ್ಥಿತಿಯಲ್ಲಿ ಕಲಿಯುಗದಲ್ಲಿ. ಆದರೆ ಹಾಗಲ್ಲ, 3 ಕಾಲದಲ್ಲಿ, ಸಂಧ್ಯಾಕಾಲದಲ್ಲಿ ಮುಂಚೆ ಶುದ್ಧನಾಗಿ ಸ್ನಾನ ಮಾಡಿ ಆಮೇಲೆ ಅದರ ಆಚರಣೆ ಎಲ್ಲ ಮಾಡಬೇಕು ಅಂತಿದೆ. ಅಲ್ಲಿ ಪುಷ್ಯ ಮಾಸದ ಏಕಾದಶಿ, ಅದು ಶುಕ್ಲ ಏಕಾದಶಿ, ಅಂದಿನಿಂದ ಪ್ರಾರಂಭ ಮಾಡಿ 1 ತಿಂಗಳುಗಳ ಕಾಲ ಸ್ನಾನ ಆಚರಣೆ ಅಂತ. ಹಾಗಾದ್ರೆ ಪುಷ್ಯ ಮಾಸದ ಏಕಾದಶಿಯಿಂದ ಪ್ರಾರಂಭಿಸಬೇಕು ಅಂತ. ಕೆಲವರು ಪುಷ್ಯ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯಿಂದ ಪ್ರಾರಂಭಿಸಬೇಕು ಅಂತ ಹೇಳ್ತಾರೆ. ಅಂತೂ ಆ ಏಕಾದಶಿ ಅಥವಾ ಪೂರ್ಣಿಮೆ ಏನು ಪ್ರಾರಂಭ ಮಾಡ್ತೀವಿ ಆ ದಿವಸದಿಂದ 1 ತಿಂಗಳ ಕಾಲವರೆಗೆ ನಾವು ಆ ಮಾಘಸ್ನಾನದ ಆಚರಣೆ ಅಂತಲೇ ಕರೀತಾರೆ, ಅದನ್ನು ಮಾಡಬೇಕು. ಹೀಗೆ ತಾನು ಒಳ್ಳೆಯ ಆಚರಣೆಯನ್ನು ಮಾಡ್ದ, ತನಗೂ ಕೂಡ ಹುಲಿ ಮುಖ ಹೋಯಿತು ಅಂತ ಮುಂದಕ್ಕೆ ಉಲ್ಲೇಖ ಮಾಡ್ತಾರೆ. ಇದಾಗಿ ಶ್ರಾದ್ದದ ಮಹತ್ವವನ್ನು ಕೂಡ ಹೇಳ್ತಾರೆ. ಶ್ರಾದ್ದ ಏನಾದ್ರು ಇದ್ದರೆ ಆ ಕಾಲದಲ್ಲಿ ಆ ಶ್ರಾದ್ದದ ವಿಶೇಷ ಆಚರಣೆ ಮಾಡಬೇಕಂತೆ. ವಾಸ್ತವಿಕವಾಗಿ ಹೇಳೋ ಮಾತಿದೆ ಅಲ್ಲಿ, ಶ್ರಾದ್ದ ನೀವು ಮಾಡದೇ ಇರಬೇಕಾದ್ರೆ ಮಾಘ ಸ್ನಾನ ಮಾತ್ರ ಬಿಡಬೇಡಿ ಅಂತ. ತಾತ್ಪರ್ಯ ಶ್ರಾದ್ದ ಬಿಟ್ಬಿಡೋದು ಅಂತ ತಾತ್ಪರ್ಯ ಅಲ್ಲ. ಸ್ನಾನಕ್ಕೆ ಅಷ್ಟು ಮಹತ್ವ ಇದೆ. ಸುಲಭವಾಗಿ ಸ್ನಾನದಿಂದಲೇ ಎಲ್ಲ ಫಲವನ್ನು ಪಡೀಲಿಕ್ಕೆ ಒಂದು ದೊಡ್ಡ ಅನುಗ್ರಹ ಈ ಮಾಸದಲ್ಲಿ. ಭೃಗೋರನುಗ್ರಹಾತ್ ಸೋಥ ಸಂಪ್ರಾಪ್ಯ ಮನಸೇಪ್ಸಿತಂ ದೇವತಾವದನೋ ಭೂತ್ವ ಮುಮುದೆ ಮಣಿಪರ್ವತೆ ಅಂತ. ಮುಖ ಎಲ್ಲ ದೇವತೆಗಳ ಮುಖ ಅವನಿಗೆ ಸಿಕ್ತು ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ನಮ್ಮ ಮುಖಗಳು ಹಾಗೆ ಹುಲಿ ಮುಖ ಆಗಿಬಿಟ್ಟಿರುತ್ತೆ. ಹೊರಗಡೆ ಮಾತ್ರ ಇದು ಹುಲಿ ಮುಖ ಅಂತ ಗೊತ್ತಾಗೋದಿಲ್ಲ. ಹೊರಗಡೆ ಮಾತ್ರ ಮನುಷ್ಯನ ಮುಖದ ಥರ ಇರುತ್ತೆ. ಆದರೆ ಮನಸ್ಸು ಹುಲಿ ಆಗಿಬಿಟ್ಟಿದೆ, ಮುಖನೂ ಕೂಡ ಅದು ಹುಲಿಯಂತೆಯೇ ಇರೋದು. ಯಾಕೆ? ಕಾಮ ಕ್ರೋಧಾದಿಗಳನ್ನು ತುಂಬ್ಕೊಂಡ್ಬಿಟ್ಟಿದ್ದೀವಿ. ಅಂದಮೇಲೆ ಒಳಗಡೆನೂ ಹುಲಿ, ಆ ಹುಲಿಯಂತೆ ಮುಖವೂ ಇದೆ, ಆದರೆ ಮೇಲ್ನೋಟಕ್ಕೆ ಮಾತ್ರ ಕಾಣ್ತಾ ಇಲ್ಲ. ಇದನ್ನೇ ಗೋಮುಖ ವ್ಯಾಘ್ರ ಅಂತ. ಹೊರಗಡೆ ಮಾತ್ರ ಹಸುವಿನ ಥರ ಇರೋದು, ಒಳಗಡೆ ಮಾತ್ರ ಹುಲಿಯಂತೆ ಸ್ವಭಾವ ಅಂತಲೂ ಹೇಳೋದಿದೆ. ಆದ್ದರಿಂದ ಹುಲಿಯ ರೀತಿಯ ಏನೇನು ಸ್ವಭಾವಗಳಿದೆ ಮಾಘ ಮಾಸದಲ್ಲಿ ಸ್ನಾನ ಮಾಡಿದಷ್ಟು ಅದನ್ನೆಲ್ಲ ಕಳ್ಕೊಂಡು ನಿಜವಾಗಿ ನಾವು ಒಳ್ಳೆಯ ಮುಖವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ರೀತಿ ವಸಿಷ್ಠ ದಿಲೀಪರ ಸಂವಾದದ ಸಂದರ್ಭದಲ್ಲಿ ನಾವು ಕಾಣಬಹುದು. ಇನ್ನು ಮಾಘ ಮಾಸದಲ್ಲಿ ಲಿಖಿತಾನಿ ಚ ಪಾಪಾನಿ ಬಹೂನಿ ಯಮಶಾಸನೆ ಪರಿಮಾರ್ಜಯತಿ ಕ್ಷಿಪ್ರಂ ಚಿತ್ರಗುಪ್ತೋ ಯಮಾಗ್ನಯ ಅಂತ. ಏನೇ ಮಾಡಬೇಕಾದ್ರೂ ಸಂಕಲ್ಪ ಮಾಡಿ ಮಾಡಬೇಕು ಅಂತ. ಅದು ಮಾಡಿದ್ರೆ ನಮ್ಮ ಹಣೆ ಬರಹದಲ್ಲಿ ಏನು ಲಿಖಿತ ಆಗಿದೆ, ಏನೇನು ಬರೆದಿದೆ ಅದೆಲ್ಲ ನಾಶ ಆಗುತ್ತೆ, ವಾರಣೆ ಆಗುತ್ತೆ. ಅದು ಕೂಡ ಯಮದೇವರ ಶಾಸನ ಇದೆಯಂತೆ. ಏನಂತ? ಚಿತ್ರಗುಪ್ತರಿಗೆ ಹೇಳಿದಾರಂತೆ, ನೀನಾದ್ರು ಬರ್ಕೊಂಡಿದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ತಪ್ಪುಗಳನ್ನು, ಇವು ನಿಂತಿಂಥ ಪಾಪ ಮಾಡಿದ್ದಾನೆ ಅಂತ ಅದನ್ನೆಲ್ಲ ಅಳಿಸ್ಬಿಡು, ಯಾವಾಗ? ಮಾಘಸ್ನಾನ ಮಾಡಿದರೆ ಅಂತ ಹೇಳಿದಾರಂತೆ. ಆ ಮಾಘಸ್ನಾನದಲ್ಲೂ ಕೂಡ ಸಂಕಲ್ಪೇನ ವಿನಾಕರ್ಮ ಯತ್ಕಿಂಚಿತ್ ಕುರುತೆ ನರಃ ಫಲಂ ಚಾಪಿ ಅಲ್ಪಕಂ ತಸ್ಯ ಧರ್ಮಸ್ಯ ಅರ್ಧಕ್ಷಯೋ ಭವೇತ್. ನಾವು ಏನೇ ಕೆಲಸ ಮಾಡಬೇಕಾದ್ರೂ ಮೊದಲಿಗೆ ಸಂಕಲ್ಪ ಬೇಕು, ಕೊನೆ ಕೃಷ್ಣಾರ್ಪಣ ಬೇಕು. ಇದು 2 ಇಲ್ಲದೆ ಹೋದರೆ ಅದು ವ್ಯರ್ಥ ಆಗಿಬಿಡುತ್ತೆ. ಆದ್ದರಿಂದ ಸಂಕಲ್ಪ ಏನು ಅಂತ ಮಾಘ ಮಾಸದ ಸಂಕಲ್ಪದ ಬಗ್ಗೆ ಬರ್ತಾ ಇದ್ದೀವಿ. ಮಾಘ ಮಾಸದಲ್ಲಿ ಏನು ಸಂಕಲ್ಪವನ್ನು ನಾವು ಮಾಡಬಹುದು ಅಂದರೆ, ವಿಶೇಷವಾಗಿ ನಾವು ಶುಭೆ ಶೋಭನೆ ಮುಹೂರ್ತೆ ಅಂತೆಲ್ಲ ನಾವು ಸಂಕಲ್ಪವನ್ನು ಮಾಡೋದಿದೆ. ಆ ಸಂಕಲ್ಪ ಮಾಡಬೇಕಾದ್ರೆ ಹೀಗೆ ನಾವು ಮಾಡಿದರೆ ಬಹಳ ಅದು ಶ್ರೇಷ್ಠ. ಏನು ಅಂದರೆ, ಶುಭತಿಥೌ ಸಾರ್ಧ ತ್ರಿಕೋಟಿ ಸಮಸ್ತ ತೀರ್ಥಾಭಿಮಾನಿ ದೇವತಾ ಸನ್ನಿಧೌ ಸಾಲಿಗ್ರಾಮ ಚಕ್ರಾಂಕಿತ ಶ್ರೀ ವಿಷ್ಣು ವೈಷ್ಣವ ಗೋ ತುಳಸಿ ವೃಂದಾವನ ಸನ್ನಿಧೌ
ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮಾಧವ ಪ್ರೀತ್ಯರ್ಥಂ ಮಾಘಸ್ನಾನಮಹಂ ಕರಿಷ್ಯೆ ಅಂತ ಈ ಎಲ್ಲ ಒಳ್ಳೆಯ ಸನ್ನಿಧಾನದಲ್ಲಿ ನಾನು ಮಾಘಸ್ನಾನವನ್ನು ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪವನ್ನು ಮಾಡಬೇಕಂತೆ. ನಂತರ ಆ ಸ್ನಾನ ಮಂತ್ರಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೃಷ್ಣಾಚ್ಯುತ ನಿಮಜ್ಜಾಮಿ ಪ್ರಭಾತೇಸ್ಮಿನ್ ಶುಭೋದಕೆ ಅನೇನ ಮಾಘಸ್ನಾನೇನ ಸುಪ್ರೀತೋ ಮಾಂ ಸಮುದ್ಧರ. ಕೃಷ್ಣ ಅಚ್ಯುತ ಅಂತ ನಾಮಸ್ಮರಣೆ ಮಾಡ್ತಾ ನೀರಿನಲ್ಲಿ ಮುಳುಗಬೇಕಂತೆ ಆ ಬೆಳಗಿನ ಹೊತ್ತಿನಲ್ಲಿ. ಇಂಥ ಮಾಘಸ್ನಾನದಿಂದ ಮಾಧವ ನೀನು ಪ್ರೀತನಾಗೋ, ನನ್ನ ಈ ಸ್ನಾನವನ್ನು ನಿರ್ವಿಘ್ನವಾಗಿ ನೆರವೇರಿಸು ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಹೀಗೆ ಎಳ್ಳಿನ ದಾನ, ಇನ್ನು ಹಲವು ದಾನಗಳನ್ನು ವಿಧಾನ ಮಾಡ್ತಾರೆ. ವಿಶೇಷವಾಗಿ ಎಳ್ಳಿನ ದಾನ ಮತ್ತು ಸಕ್ಕರೆ, ವಸ್ತ್ರ, ಯಥೋಚಿತವಾಗಿ ನಾವು ಏನೇನು ದಾನ ಮಾಡ್ತೀವಿ ಅದನ್ನು ವಿಶೇಷವಾಗಿ ಮಾಡಿದಷ್ಟು ಮಾಘ ಮಾಸದಲ್ಲಿ ಶ್ರೇಷ್ಠ. ಹೀಗೆ ಈ ಮಾಘ ಮಾಸದ ಸಂದರ್ಭದಲ್ಲಿ ನಾವು ಅನಾಯಾಸವಾಗಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಉಪಾಯ ಹೇಳಿದ್ದಾರೆ. ಏನು ಉಪಾಯ? ಬೆಳಗ್ಗೆ ಬೇಗ ಹೇಳಿ ಚೆನ್ನಾಗಿ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಸ್ನಾನ ಅಂದರೆ ಸುಮ್ಮನೆ ನಮ್ಮ ಮೈ ಮೇಲೆ ಹಾಕ್ಕೊಳ್ಳೋದಲ್ಲ, ನಮ್ಮ ದೇಹದ ಒಳಗಡೆ ಇರುವ ಆ ಪರಮಾತ್ಮ, ನಮ್ಮ ತಲೆ ಮೇಲೆ ಇರುವಂಥ ವಾಸುದೇವ ಪರಮಾತ್ಮ, ಆ ಪರಮಾತ್ಮನಿಗೆ ಅಭಿಷೇಕ ಆಗ್ತಾ ಇದೆ ಅನ್ನುವ ಅನುಸಂಧಾನದಲ್ಲಿ ಆ ನೀರನ್ನು ಹಾಕ್ಕೊಂಡ್ರೆ ಬಹಳ ಶ್ರೇಷ್ಠ. ನದಿ ಇದ್ದರೆ ಅದನ್ನು ತಪ್ಪಿಸೋ ಹಾಗಿಲ್ಲ, ಹೋಗಿ ನದಿಯಲ್ಲಿ ಮುಳುಗೋದು, ಬಾವಿಯ ನೀರು ಅಂತೂ ಬಿಸಿನೀರು ಶ್ರೇಷ್ಠ. ಒಟ್ಟು ಸ್ನಾನ ಮಾಡಿ ಅಂತ ಕೊನೆಗೆ ಶಾಸ್ತ್ರನೇ ಹೇಳುತ್ತೆ. ಉಷ್ಣೋದಕದಿಂದಲಾದರೂ ಸ್ನಾನ ಮಾಡಿ, ಆದರೆ ಆ ಜಾವದಲ್ಲಿ, ಸರಿಯಾದ ಬೆಳಗಿನ ಜಾವದಲ್ಲಿ ಏನಿದೆ ಆವಾಗ ಸ್ನಾನ ಮಾಡಬೇಕು ಅಂತ, ಅದು ವಿಧಿವತ್ತಾಗಿ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಇಷ್ಟು ಮಾಘ ಮಾಸದಲ್ಲಿ ನಮಗೆ ಒಳ್ಳೆಯ ಉಪಾಯವನ್ನು ಹೇಳಿದ್ದಾರೆ. ಅದೆಲ್ಲವನ್ನು ಅನುಷ್ಠಾನ ನಿರಂತರವಾಗಿ ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.